ನಿಮಗೆಲ್ಲರಿಗೂ ಭಾರತದ ಪ್ರಾಜೆಕ್ಟ್ ಚೀತಾ ಬಗ್ಗೆ ಗೊತ್ತಿರುತ್ತೆ. ಆ್ಯಂಡ್ ಅದರ ಜೊತೆಗೆ ಕೆಲವು ನ್ಯೂಸ್ ಚಾನೆಲ್ಗಳು ಮತ್ತು ಯೂಟ್ಯೂಬ್ ಚಾನೆಲ್ಗಳು ಆಫ್ರಿಕಾದಿಂದ ಭಾರತಕ್ಕೆ ತಂದ ಚೀತಾಗಳು ಸಾಯ್ತಾ ಇದ್ದಾವೆ. ಆ್ಯಂಡ್ ಪ್ರಾಜೆಕ್ಟ್ ಚೀತಾ ಒಂದು ದೊಡ್ಡ ಫೇಲಿಯರ್ ಅಂತ ಹೇಳಿರೋದನ್ನು ಕೂಡ ನೀವು ನೋಡಿರ್ಬೋದು. ಬಟ್ ನಿಜ ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ ಬನ್ನಿ. 1952ನಲ್ಲಿ ಚೀತಾಗಳು ಭಾರತದಿಂದ ಎಕ್ಸ್ಟೆಂಟ್ ಆಗ್ತವೆ. ಸೊ 70 ವರ್ಷಗಳ ಕಾಲ ಭಾರತದಲ್ಲಿ ಒಂದೇ ಒಂದು ಚೀತಾ ಕೂಡ ಇರೋದಿಲ್ಲ. ಬಟ್ 2022ರಲ್ಲಿ ಭಾರತ ಸರ್ಕಾರ ನಮೀಬಿಯಾ ಮತ್ತು ಸೌತ್ ಆಫ್ರಿಕಾ ಜೊತೆಗೆ ಒಂದು ಪಾರ್ಟ್ನರ್ಶಿಪ್ ಮಾಡಿ ಅಲ್ಲಿನ ಆಫ್ರಿಕನ್ ಚೀತಾಗಳನ್ನು ಭಾರತಕ್ಕೆ ತೊಗೊಂಡು ಬರಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆ್ಯಂಡ್ ಫೇಸ್ 1ನಲ್ಲಿ ಸುಮಾರು 20 ಚೀತಾಗಳನ್ನು ಮಧ್ಯಪ್ರದೇಶಕ್ಕೆ ರೀಲೊಕೇಟ್ ಮಾಡ್ತಾರೆ. ಆ್ಯಂಡ್ ಇನಿಷಿಯಲಿ ಸುಮಾರು 9ರಿಂದ 10 ಚೀತಾಗಳು ಇಲ್ಲಿನ ಕಂಡೀಷನ್ಸ್ಗೆ ಹೊಂದ್ಕೊಳ್ಳೋಕ್ಕಾಗದೆ ಸತ್ತೋಗ್ತವೆ. ಬಟ್ ಅದಾದಮೇಲೆ ಚೀತಾಗಳು ಭಾರತದಲ್ಲೇ ಮರಿಗಳಿಗೆ ಜನ್ಮ ನೀಡೋದಕ್ಕೆ ಶುರು ಮಾಡ್ತವೆ. ಆ್ಯಂಡ್ ಜಸ್ಟ್ ರೀಸೆಂಟ್ಲಿ ಭಾರತದಲ್ಲಿ ಹುಟ್ಟಿರೋ ಒಂದು ಚೀತಾ 5 ಮರಿಗಳಿಗೆ ಜನ್ಮ ನೀಡಿದೆ. ಸೊ ಇವತ್ತು ಭಾರತದಲ್ಲಿ 35ಕ್ಕೂ ಹೆಚ್ಚು ಚೀತಾಗಳು ಬದುಕ್ತಾ ಇದ್ದಾವೆ. 70 ವರ್ಷಗಳ ಕಾಲ ಭಾರತದಲ್ಲಿ ಒಂದೇ ಒಂದು ಚೀತಾ ಇರಲಿಲ್ಲ. ಆ್ಯಂಡ್ ಇವತ್ತು 35ಕ್ಕೂ ಹೆಚ್ಚು ಚೀತಾಗಳು ಭಾರತದಲ್ಲಿದ್ದಾವೆ. ಸೊ ಪ್ರಾಜೆಕ್ಟ್ ಚೀತಾ ಸಕ್ಸಸ್ಸಾ ಫೇಲಿಯರ್ ಅಂತ ನೀವೇ ಡಿಸೈಡ್ ಮಾಡಿ.